ಧ್ರುವ ದಸರಾ ಕಾರ್ಯಕ್ರಮಕ್ಕಾಗಿ ಫ್ಯಾಮಿಲಿ ಜೊತೆ ಕಿರುತೆರೆಗೆ ಬಂದ ಆಕ್ಷನ್ ಪ್ರಿನ್ಸ್. ಉದಯ ವಾಹಿನಿಯಲ್ಲಿ ದಸರಾ ಹಬ್ಬದ ಪ್ರಯುಕ್ತ ಸೆಪ್ಟೆಂಬರ್ 27 ಶನಿವಾರ ಸಂಜೆ 6 ಗಂಟೆಗೆ ಧ್ರುವ ಸರ್ಜಾ ಜೊತೆ ವಿಶೇಷ ಕಾರ್ಯಕ್ರಮ ಧ್ರುವ ದಸರಾ ಪ್ರಸಾರವಾಗಲಿದೆ. ಇದರಲ್ಲಿ ಧ್ರುವ ಸರ್ಜಾ ಅವರು ಕುಟುಂಬ ಸಮೇತ ಭಾಗಿಯಾಗಿದ್ದಾರೆ. ಉದಯ ಟಿವಿಯಲ್ಲಿ ಧ್ರುವ ದಸರಾ ಸಮಾರಂಭ. ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರಿಗಾಗಿ ಉದಯ ಟಿವಿಯಲ್ಲಿ ಧ್ರುವ ದಸರಾ ಸಮಾರಂಭ ಮಾಡಲಾಗಿದೆ. ಈ ಅದ್ದೂರಿ ಕಾರ್ಯಕ್ರಮದಲ್ಲಿ ಹಲವು ವಿಶೇಷ ವ್ಯಕ್ತಿಗಳು ಆಗಮಿಸಿ ಧ್ರುವಗೆ ಅಚ್ಚರಿಯನ್ನ ಮೂಡಿಸಿದ್ರು. ಧ್ರುವ ಸರ್ಜಾ ಜೊತೆ ಕಳೆದ ಬಹಳ ಅಪರೂಪದ ವಿಷಯಗಳನ್ನ ಹಂಚಿಕೊಂಡಿದ್ರು. ಬಹಳಷ್ಟು ಕುತೂಹಲಕಾರಿ ಘಟನೆಗಳು, ಭಾವನಾತ್ಮಕ ವಿಷಯಗಳು ಈ ಶೋನಲ್ಲಿವೆ. ಕಿಕ್ಕಿರಿದು ನೆರೆದಿದ್ದ ಅಭಿಮಾನಿಗಳ ಜೈಕಾರದ ನಡುವೆ ಕೇಡಿ ಚಿತ್ರದ ಹಾಡಿನೊಂದಿಗೆ ಧ್ರುವ ಸರ್ಜಾ ವೇದಿಕೆಗೆ ಎಂಟ್ರಿ ನೀಡಿದ್ದಾರೆ. ನಾನು ಸೂಪರ್ ಸ್ಟಾರ್ ಅಂತ ಕರೆಸಿಕೊಳ್ಳೋದಿಕ್ಕೆ ಇಷ್ಟಪಡೋದಿಲ್ಲ. ನಾನು ನಟ ಮಾತ್ರ. ಫ್ಯಾನ್ಸ್ಗಾಗಿ ನಾನು ಇನ್ನು ಮುಂದೆ ವರ್ಷಕ್ಕೆ ಕನಿಷ್ಠ 2 ಚಿತ್ರಗಳಲ್ಲಾದ್ರೂ ನಟಿಸ್ತೇನೆ ಅಂತ ಧ್ರುವ ಸರ್ಜಾ ಹೇಳಿದ್ದಾರೆ. ಇನ್ನು ಚಿರಂಜೀವಿ ಸರ್ಜಾ ಪತ್ನಿ ನಟಿ ಮೇಘನಾ ರಾಜ್ ಅವರು ವೇದಿಕೆಗೆ ಆಗಮಿಸಿ ಧ್ರುವಗೆ ಅಚ್ಚರಿಯನ್ನ ನೀಡಿದ್ರು. ಮೊದಲ ಬಾರಿಗೆ ಟಿವಿಯಲ್ಲಿ ಪ್ರೇರಣಾ. ಧ್ರುವ ಸರ್ಜಾ ತಮ್ಮ ಪತ್ನಿ ಪ್ರೇರಣಾ ಅವರು ಈ ಶೋನಲ್ಲಿ ಕಾಣಿಸಿಕೊಂಡಿದ್ದಾರೆ. ಕಿರುತೆರೆ ಕಾರ್ಯಕ್ರಮವೊಂದರಲ್ಲಿ ಪ್ರೇರಣಾ ಮೊಟ್ಟ ಮೊದಲ ಬಾರಿ ಕಾಣಿಸಿಕೊಂಡಿದ್ದು ಧ್ರುವ ದಸರಾ ಕಾರ್ಯಕ್ರಮದ ವಿಶೇಷಗಳಲ್ಲೊಂದು. ಧ್ರುವ ಪ್ರೇರಣಾ ಲವ್ ಸ್ಟೋರಿ. ಈ ಶೋನಲ್ಲಿ ಧ್ರುವ ಅವರೊಂದಿಗಿನ ಪ್ರೀತಿ ಪ್ರೇಮದ ದಿನಗಳನ್ನ ಪ್ರೇರಣಾ ಮೆಲುಕು ಹಾಕಿದ್ದಾರೆ. ಧ್ರುವ ಅವರಿಗೆ ಪ್ರೇರಣಾ ಪ್ರೇಮ ನಿವೇದನೆ ಮಾಡಿದ್ದನ್ನ ಮರು ಸೃಷ್ಟಿಸಲಾಗಿದೆಯಂತೆ. ವೇದಿಕೆಗೆ ಬಂದ ನಟಿ ಮೇಘನಾ ರಾಜ್ ಅತ್ತಿಗೆಯನ್ನ ತಾಯಿಯಂತೆ ಕಾಣುವ ಧ್ರುವ ಅಣ್ಣ ಧ್ರುವ ಸರ್ಜಾ ಅವರನ್ನ ನೆನೆದು ಭಾವುಕರಾದ್ರು. ಮನೆಗೆ ಬಂದಾಗ ತಮ್ಮ ಮಗ ರಾಯನ್ ಜೊತೆ ಧ್ರುವ ಮಗುವಾಗಿ ಇರುವಂತಹ ರೀತಿಯನ್ನ ಕಣ್ಣಿಗೆ ಕಟ್ಟುವಂತೆ ಈ ಶೋನಲ್ಲಿ ಮೇಘನಾ ರಾಜ್ ವಿವರಿಸಿದ್ದಾರೆ. ಚಂದನ್ಗೆ ಸಹಾಯ ಮಾಡಿದ್ದ ಧ್ರುವ. ಕಷ್ಟದ ಸಮಯದಲ್ಲಿ ಧ್ರುವ ಸರ್ಜಾ ಸಹಾಯ ಮಾಡಿದ್ದನ್ನ ನೆನೆದಿದ್ದಾರೆ. ಗಾಯಕ ನಟ ಚಂದನ್ ಶೆಟ್ಟಿ ತಾನು ಬರೆದ ಒಂದು ಹಾಡನ್ನ 8 ವರ್ಷ ಕಾಪಾಡಿಕೊಂಡು ಪೊಗರು ಚಿತ್ರದಲ್ಲಿ ಬಳಸಿಕೊಂಡಿದ್ದನ್ನು ಇದೇ ವೇಳೆ ಅವರು ನೆನಪು ಮಾಡಿಕೊಂಡ್ರು. ಆಲ್ಬಮ್ ಸಾಂಗ್ಗೆ ಸಿಕ್ಕಿತ್ತು ಸಂಭಾವನೆ. ಚಂದನ್ ಶೆಟ್ಟಿ ಜೊತೆ ಆಲ್ಬಮ್ ಹಾಡೊಂದರಲ್ಲಿ ನಟಿಸಿದ್ಕೆ ನನಗೆ 501 ರೂಪಾಯಿ ಸಿಕ್ಕಿತ್ತು. ಅದೇ ನನ್ನ ಮೊದಲ ಸಂಭಾವನೆ ಅಂತ ಧ್ರುವ ಸರ್ಜಾ ಹೇಳಿದ್ದಾರೆ. ರಂಗಭೂಮಿ ಹಿನ್ನೆಲೆ ಹೊಂದಿರುವ ಧ್ರುವ ಸರ್ಜಾ ಅವರಿಗೆ ನಟನೆ ಕಲಿಸಿದ ಗೌರಿ ದತ್ತು ಹಾಗೂ ಮಹಾಂತೇಶ್ ವೇದಿಕೆಗೆ ಬಂದು ನಟನೆ ಬಗ್ಗೆ ಧ್ರುವಗೆ ಇರುವ ಶ್ರದ್ಧೆಯನ್ನ ವಿವರಿಸಿದ್ರು. ನಾಟಕ ಶಾಲೆಗೆ ದೊಡ್ಡ ಪ್ರಮಾಣದ ದೇಣಿಗೆ ನೀಡಿದ್ದನ್ನ ಸ್ಮರಿಸಿದ್ರು ಕೂಡ. ಈ ವೇಳೆ ನಾಟಕದ ಡೈಲಾಗ್ ಅನ್ನ ಧ್ರುವ ಸರ್ಜಾ ಹೇಳಿದ್ದಾರೆ. ಅನೇಕರಿಗೆ ಸಹಾಯ ಹಸ್ತ ಮಾಡಿರುವ ಧ್ರುವ ಸರ್ಜಾ ಅನೇಕರಿಗೆ ಸಹಾಯವನ್ನ ಮಾಡಿದ್ದಾರೆ. ಆಟೋ ಕೊಳ್ಳೋದಿಕ್ಕೆ, ಆಪರೇಷನ್ ಮಾಡಿಸೋದಿಕ್ಕೆ, ಕಾಲೇಜ್ ಅಡ್ಮಿಷನ್ ಫೀಸ್ ಕಟ್ಟೋದಿಕ್ಕೆ, ಹೀಗೆ ಅನೇಕ ಸಂದರ್ಭಗಳಲ್ಲಿ ಧ್ರುವ ಸಹಾಯ ಮಾಡಿರುವ ವಿಚಾರಗಳನ್ನ ವೇದಿಕೆ ಮೇಲೆ ಬಹಿರಂಗಪಡಿಸಿಕೊಂಡಿದ್ದಾರೆ. ಧ್ರುವ ಹುಟ್ಟು ಹಬ್ಬ ಆಚರಣೆ. ಇದೇ ವೇಳೆ ಮುಂಗಡವಾಗಿ ಧ್ರುವ ಅವರ ಹುಟ್ಟು ಹಬ್ಬ ಆಚರಣೆ ಮಾಡಲಾಗಿದೆ. ಕೇಕ್ ಕತ್ತರಿಸುವ ಮೂಲಕ ಧ್ರುವ ಸರ್ಜಾ ಹುಟ್ಟುಹಬ್ಬ ಆಚರಿಸಲಾಯಿತು. ಈ ವೇಳೆ ಅವರ ಮಕ್ಕಳಾದ ರುದ್ರಾಕ್ಷಿ ಮತ್ತು ಅಯವದನ ಕೂಡ ಉಪಸ್ಥಿತರಿದ್ದು ವಿಶೇಷವಾಗಿತ್ತು. ಕಲಾವಿದರಿಂದ ಮನರಂಜನಾ ಕಾರ್ಯಕ್ರಮಗಳು. ಕಲಾವಿದರಾದ ಬುಲೆಟ್ ರಕ್ಷಕ್, ಐಶ್ವರ್ಯ ಸಿಂಧೋಗಿ, ಯಶಸ್ವಿನಿ, ರಮೋಲಾ, ಆಸಿಯಾ ಬೇಗಂ ಧನುಷ್ ನೃತ್ಯದ ಮೂಲಕ ಎಲ್ಲರ ಗಮನ ಸೆಳೆದರು. ಚಿಲ್ಲರ್ ಮಂಜು ಮನೋಹರ್ ಕಾಮಿಡಿ ಮೂಲಕ ಎಲ್ಲರನ್ನ ನಗೆಗಡಲಿನಲ್ಲಿ ತೇಜಿಸಿದ್ರು. ಯಾವಾಗ ಪ್ರಸಾರ? ಧ್ರುವ ಸರ್ಜಾ ಅವರಿಗಾಗಿ ಮಾಡಿರುವ ಈ ಧ್ರುವ ದಸರಾ ಕಾರ್ಯಕ್ರಮ ಇದೇ ಸೆಪ್ಟೆಂಬರ್ 27 ಶನಿವಾರ ಸಂಜೆ 6 ಗಂಟೆಗೆ ಉದಯ ಟಿವಿಯಲ್ಲಿ ಪ್ರಸಾರವಾಗಲಿದೆ.